ಸಾಕಷ್ಟು ಜನ ಈ ಮಾಸದಲ್ಲಿ ಮಾಂಸಾಹಾರವನ್ನ ಕೂಡ ತ್ಯಜಿಸ್ತಾರೆ. ಮಾಂಸಾಹಾರವನ್ನ ಸ್ವೀಕಾರ ಮಾಡೋದಿಲ್ಲ. ಕೇವಲ ಸಾತ್ವಿಕವಾದಂಥ ಆಹಾರ ತಗೋತಾರೆ. ಅದಕ್ಕೆ ಏನು ಕಾರಣ? ಮಾಂಸಾಹಾರವನ್ನ ತ್ಯಜಿಸಬೇಕಾ ಅಥವಾ ಹೇಗೆ ಅಂತ? ಏನಾಗುತ್ತೆ ಅಂದರೆ ಕೆಲವರು ಹೇಳ್ಬೋದು, ಏನ್ರಿ ಊಟ ಅನ್ನುವಂಥದ್ದು ಅವನು ವೈಯಕ್ತಿಕ, ಅವನು ಏನು ಬೇಕಾದ್ರೂ ಊಟ ಮಾಡ್ಬೋದಲ್ವಾ, ಭಕ್ತಿ ಇದ್ದರೆ ಸಾಕಲ್ವಾ ಅಂತ ಹೇಳ್ಬೋದು. ಆದರೆ ಭಗವಂತ ಹೇಳುವಂಥದ್ದು ಯಾವುದನ್ನೂ ಸಹ ನಾವು ಪ್ರಾಣಿ ಹಿಂಸೆಗಳನ್ನು ಮಾಡಬಾರ್ದು. ಆ ಪ್ರಾಣಿಗೆ ಪ್ರಾಣಿಯನ್ನು ಶಾಪ ಕೊಡಬಾರ್ದು. ಅದು ನಾವೊಂದು ಏನೋ ಒಂದು ಹತ್ಯೆಯನ್ನು ಮಾಡಿದ್ರೆ ಅದು ಒಂದು ಶಾಪವನ್ನು ಕೊಡುತ್ತೆ. ಅದು ಮನಸ್ಸಿನಲ್ಲಿ ಏನಾದರೂ ಒಂದು ನಿನ್ನ ಮೇಲೆ ಒಂದು ಕೆಟ್ಟ ದೃಷ್ಟಿಯನ್ನು ಬಿಡುತ್ತೆ. ಆಗ ನೀವು ಮಾಡುವಂಥ ಪೂಜೆಗಳಿಗೆ ಅದು ಭಂಗವಾಗುತ್ತೆ. ಹೇಳ್ಬೋದು ನೀವು, ಆ ಪ್ರಾಣಿ ಇರೋದೇ ಅದಕ್ಕಲ್ವೇನ್ರಿ, ಭೋಜನಕ್ಕೆ ಅಲ್ವೇನ್ರಿ ಪ್ರಾಣಿ ಇರೋದು ಅಂತ ಹೇಳ್ಬೋದು. ಆದರೆ ಈ ಸಮಯ ಭಗವಂತನಿಗೆ ಉಪಾಸನೆ ಮಾಡುವಂಥ ಸಮಯ. ಯಾವ ಜೀವಿಯಿಂದಲೂ ಸಹ ನೀವು ಶಾಪಕ್ಕೆ ಗುರಿಯಾಗಬೇಡಿ. ಒಂದು ಸಣ್ಣ ಒಂದು ಜೀವಿಯಿಂದಲೂ ಸಹ ನೀವು ಶಾಪಕ್ಕೆ ಗುರಿಯಾಗಬೇಡಿ ಅನ್ನೋದಕ್ಕೋಸ್ಕರವಾಗಿಯೇ ಮೋಕ್ಷಕಾಲ ಕರೆಕ್ಟ್. ಅದು ಮೋಕ್ಷವನ್ನು ಕೊಡ್ತಾನೆ ಭಗವಂತ, ಮೋಕ್ಷಾಧಿಪತಿಯೇ ಪರಮೇಶ್ವರ. ಅದಕ್ಕೊಂದು ಮೋಕ್ಷ ಆಗಿರ್ಬೋದು. ಆದರೆ ನನಗೆ ಭಗವಂತನಲ್ಲಿ ನಾನು ಧ್ಯಾನವನ್ನು ಮಾಡಿಕೊಳ್ಳಿದ್ದಕ್ಕೆ, ನನಗೆ ಸಂಪೂರ್ಣವಾದಂತಹ ಅವನ ಮೇಲೆ ಏನು ನಾವು ಹೇಳ್ತೀವಿ ಮಗ್ನರಾಗಲಿಕ್ಕೆ, ಪೂಜೆಗಳಿಗೆ ಮಗ್ನರಾಗಲಿಕ್ಕೆ ಲಘು ಆಹಾರವನ್ನು, ಸಾತ್ವಿಕ ಆಹಾರವನ್ನು ತೆಗೆದುಕೊಂಡಾಗಲೇ ಮನುಷ್ಯನೇ ಆ ದೇಹ ಜಡತ್ವವನ್ನು ಕಳ್ಕೊಳ್ಳುತ್ತೆ, ನಿದ್ರೆಯನ್ನು ಅದು ದೂರ ಮಾಡುತ್ತೆ. ನೀವು ಭೋಜನಾದಿಗಳನ್ನು, ಮಾಂಸಾಹಾರಗಳನ್ನು, ಮತ್ತೊಂದು ಸಮೃದ್ಧವಾದಂಥ ಭೋಜನಾದಿಗಳನ್ನು ಮಾಡಿಕೊಂಡ್ರೆ ನಿಮ್ಗೇನಾಗುತ್ತೆ, ಕುಂತಿದ್ದಾಗಲೇ ನಿದ್ರೆ ಬರುತ್ತೆ, ಆಕಳಿಕೆ ಬರುತ್ತೆ, ತೂಗುಡಿಕೆ ಬರುತ್ತೆ, ದೇಹ ಜಡತ್ವವನ್ನು ತಾಡುತ್ತೆ. ಇದನ್ನು ಜಡತ್ವವನ್ನು ದೂರ ಮಾಡುವಂತಹ ಆಹಾರ ತಗೋಬೇಕು ಅಂದರೆ ಸಾತ್ವಿಕವಾದಂತಹ ಸಸ್ಯಾಹಾರವನ್ನು ತೆಗೆದುಕೊಳ್ಬೇಕು. ಅದಲ್ಲೂ ಸಹ ಭಾಳ ಕಡಿಮೆ ಪ್ರಮಾಣದಲ್ಲಿ ತೆಗೆದುಕೊಂಡಾಗ ನಮಗೆ ಎಲ್ಲಿ ಮಗ್ನರಾಗ್ತೇವೆ ನಾವು ಅಂತ ಅಂದರೆ ಭಗವಂತನಲ್ಲಿ ಮಗ್ನರಾಗ್ತೇವೆ, ಭಗವಂತನ ಪೂಜಾ ಕೈಂಕರ್ಯಕ್ಕೆ ಮಗ್ನರಾಗ್ತೇವೆ, ನಾವು ಮಾಡುವಂಥ ವ್ರತ ನೇಮಾದಿಗಳಿಗೆ ಮಗ್ನರಾಗಿರ್ತೇವೆ. ನಮ್ಮ ಏಕಾಗ್ರತೆ ಎಲ್ಲಿಗೆ ಬರುತ್ತಾಗ ಉಪವಾಸ ಅಂತ ಹೇಳ್ತಿರ್ತೀವಿ. ಉಪ ಅಂತ ಅಂದರೆ ಏನು ಅಂದರೆ ಉಪವಾಸ ಅಂದರೆ ಸ್ವಲ್ಪ, ವಾಸ ಅಂದರೆ ಹತ್ತಿರ, ಸ್ವಲ್ಪ ಭಗವಂತನಿಗೆ ಹತ್ತಿರವಾಗುವಂಥದ್ದು. ಉಪವಾಸ ಅಂದರೆ ಬರೀ ಊಟ ಮಾಡದೇ ಇರೋದಲ್ಲ, ಊಟ ಮಾಡೋದಲ್ಲ. ಉಪ ಅಂತಂದರೆ ಸ್ವಲ್ಪ, ನಾನು ವಾಸ ಭಗವಂತನಿಗೆ ನಾನು ಸ್ವಲ್ಪ ದಿವಸ, ನಾನು ಸ್ವಲ್ಪ ಸಮಯ ವಾಸ ಹತ್ರಕ್ಕೆ ಬರ್ತೀನಿ, ಭಗವಂತನಿಗೆ ಹತ್ರಕ್ಕೆ ಬರ್ತೀನಿ ಅಂತ ಅಂದರೆ ನೀವು ಅದನ್ನೆಲ್ಲೂ ಸಹ ಉಪವಾಸ, ನೇಮ, ನಿಯಮ, ಕ್ರಮ, ಶ್ರದ್ಧೆ, ಭಕ್ತಿ ಜೊತೆಲಿ ಭಕ್ತಿ ಜೊತೆಲಿ ಪ್ರೀತಿ ಇವೆಲ್ಲವೂ ಬರಬೇಕು. ಎಲ್ಲವೂ ಬಂದು ಮಾಡಿದಾಗಲೇ ಅದು ಭಗವಂತನಿಗೆ ಒಲಿಯುವಂಥದ್ದು. ನೀವು ಭಕ್ತಿ ಇಲ್ಲ, ಪ್ರೀತಿ ಇಲ್ಲ, ಭಯವಿಲ್ಲ, ಯಾವುದೂ ಇಲ್ಲ ಅಂತ ಅಂದಾಗ, ಏನೋ ನನ್ನ ಕಾಟಾಚಾರಕ್ಕೆ ಮಾಡಬೇಕು ಅಂತಂದಾಗ ಅವಶ್ಯಕತೆ ಇಲ್ಲದ ಪೂಜೆ ಅದು. ಅವಶ್ಯಕತೆ ಇಲ್ಲ, ಬೇಕಾಗಿಲ್ಲ, ಮಾಡಬೇಕಾಗಿಲ್ಲ, ಏನು ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು. ಆದರೆ ನೀನು ಧ್ಯಾನವನ್ನು ಮಾಡ್ತೀಯಾ, ಭಗವಂತನಿಗೆ ಉಪಾಸನೆಯನ್ನು ಮಾಡ್ತೀಯಾ, ವ್ರತ ನೇಮಾದಿಗಳನ್ನು ಮಾಡ್ತೀಯಾ, ಮಾಡದೇ ಉಂಟು, ಕ್ರಮವಾಗಿ ಮಾಡು ಅಷ್ಟೇ. ನೀವು ಒಪ್ಪತ್ತಿನ ಊಟ ಮಾಡ್ತಾರೆ ಸುಮಾರು. ನೀವು ಶಿವಭಕ್ತರನ್ನು ನೋಡಿದ್ರೆ, ನನ್ನ ತಾಯಿ ಶಿವಭಕ್ತೆ, ನಾವು ವಿಷ್ಣು ಆರಾಧಕ ನಾನು, ಆದರೆ ನಮ್ಮ ತಾಯಿ ಶಿವಭಕ್ತೆ. ಯಡಿಯೂರು ಸಿದ್ಧಲಿಂಗೇಶ್ವರ ಶಿವಭಕ್ತಿ ನನ್ನ ತಾಯಿ. ಒಂದು ವಾರವೂ ಸಹ ಆಕೆ ಪೂಜಾದಿಗಳನ್ನು, ಉಪವಾಸವನ್ನು, ನೇಮಾದಿಗಳನ್ನು ತಪ್ಪಿಸೋದೇ ಇಲ್ಲ. ಅವ್ರು ತಪ್ಪಿಸಿದ್ರೆ ಅಕಸ್ಮಾತ್ ಏನಾರ ಸ್ವಲ್ಪ ಸಣ್ಣ ಲೋಪದೋಷಗಳು ಬಂದರೆ 2 ಕಿವಿಗಳು ಸೋರಲಿಕ್ಕೆ ಪ್ರಯತ್ನ ಮಾಡುತ್ತೆ. ಇಮಿಡಿಯೇಟ್ಲಿ ಅವರು ಒಂದು ಅರಕೆಯನ್ನು ಮಾಡ್ಕೊಳ್ತಾರೆ, ಇಮಿಡಿಯೇಟ್ಲಿ ದೇವಸ್ಥಾನಕ್ಕೆ ಹೋಗೋದು ಪ್ರಯತ್ನವನ್ನು ಮಾಡ್ತಾರೆ. ಅಂದರೆ ಅವ್ರ ಮನಸ್ಥಿತಿಯೂ ಹಾಗೇ ಇರುತ್ತೆ. ಆ ಭಗವಂತನ ಅವ್ರ ಮುಂಚೆಯಿಂದನೂ ಅದು ಬಂದ್ಬಿಟ್ಟಿದೆ ಅವರಿಗೆ. ಎಷ್ಟು ವಿಷ್ಣು ಆರಾಧನೆ ಮಾಡ್ತಾರೋ ಶಿವನ ಆರಾಧನೆ ಹಂಗೆ ಮಾಡ್ತಾರೆ. ಬರೀ ನೆಲದಲ್ಲಿ ಈಗಲೂ ನಿನ್ನ ಕೈಲಿ ಆಗಲ್ಲ, ಬೇಡ ಅಂತಂದ್ರೂ ಬಿಡಲ್ಲ, ಅವರು ಬರೀ ನೆಲದಲ್ಲಿ ಊಟ ಮಾಡ್ತಾರೆ. ಅಂದರೆ ಅವರು ಆ ಶಿವನ ಭಕ್ತಿಯಲ್ಲಿ ಅವರು ತಲ್ಲೀನರಾಗಿದ್ದಾರೆ, ಅಲ್ಲಿ ಅವರು ಸಂಪೂರ್ಣವಾಗಿ ಶರಣಾಗತರಾಗಿದ್ದಾರೆ ಶಿವನಿಗೆ ಅಂತ. ಅಂದರೆ ನಿಮಗಲ್ಲಿ ಆಚಾರ ವಿಚಾರಗಳು ಕ್ರಮವಾಗಿ ಮಾಡಬೇಕು. ಅವರು ಒಂದೊತ್ತು ಊಟವನ್ನು ಮಾಡ್ತಾರೆ ಅಷ್ಟೇ. ಬೆಳಗ್ಗೆ ಟಿಫನ್ ಮಾಡೋದಿಲ್ಲ, ಮಧ್ಯಾಹ್ನ ಆಲ್ಮೋಸ್ಟ್ 3 ಗಂಟೆ ಗೋಧೂಳಿ ಸಮಯ ಬಂದ ಟೈಮಲ್ಲಿ ಊಟ ಮಾಡಿಬಿಟ್ಟು ರಾತ್ರಿ ಊಟ ಮಾಡೋದಿಲ್ಲ. ಕ್ಲೀನಾಗಿ ಅವತ್ತೇನು ಮಾಡೋದು, ಬಡಿಯಿಂದ ಪ್ರತಿ ಮನೆ ಒರೆಸೋದು, ಗುಡಿಸೋದು, ಪ್ರತಿಯೊಂದೂ ಕ್ರಮವಾಗಿ ಮಾಡ್ಕೊಂಬರ್ತಾ ಇರ್ತಾರೆ. ಅಷ್ಟೇ ಮಾಡಿ ನೀವು ಆ ಕ್ರಮವನ್ನು ಮಾಡಿದಾಗ ನಿಮ್ಮ ಸಂಪೂರ್ಣವಾದಂಥ ಏಕಾಗ್ರತೆ, ನಾನಿವತ್ತು ಭಗವಂತನ ಪೂಜೆ ಮಾಡ್ತಿದ್ದೀನಿ, ನಾನು ಹಿಂಗಿರಬೇಕು ಅಂತ ಅಂದ್ಕೊಂಡಾಗ ನಿಮ್ಮ ಪೂಜೆಗೆ ಯಾವುದೂ ಭಂಗಗಳು ಬರೋದಿಲ್ಲ.